ಸೊ ನಿಮ್ ನಗರಸಭೆ ನಿಮ್ದೇ ಆದಂತ ಕಚೇರಿನಲ್ಲಿ ಒಂದು ಫೋಟೋ ಇಟ್ಟಿದ್ದೀರಿ. ಯಾರ್ದದು, ಯಾಕೆ ಇಟ್ಟಿದ್ದೀರಿ, ಏನ್ ವಿಶೇಷ ಅದು? ಅವರು ಸುಮಾರು 47 ವರ್ಷ ಇಲ್ಲಿ ಪುರಸಭಾ ಸದಸ್ಯರಾಗಿ. ನಿಮ್ಮ ನಗರಸಭೆ ಕಚೇರಿ ಒಳಗಡೆ ಒಂದು ಬಸವೇಶ್ವರರವರ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದೀರಿ. ಬಸವಣ್ಣನ ವಿಗ್ರಹ ಇಟ್ಟಿದ್ರೆ ಚೆನ್ನಾಗಿತ್ತೇನೋ. ಅವರು ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದಂತ ಒಂದು ಮೂರ್ತಿ ಕೆತ್ತನೆ ಮಾಡಿದ್ರಿ. ನೀವು ನಗರಸಭೆಗೆ ಅಷ್ಟೇ ಸೀಮಿತ ಆಗ್ತೀರಾ, ಮುಂದಿನ ರಾಜಕೀಯ ಭವಿಷ್ಯ ಏನಿರ್ಬೋದು? ನಗರಸಭಾ ಸದಸ್ಯನಾಗಿರೋದ್ರಿಂದ, ಆಮೇಲೆ ಅಧ್ಯಕ್ಷ ಆಗಿರೋದ್ರಿಂದ ನಾನು ನಗರ ವ್ಯಾಪ್ತಿಗೆ ಈ ಶಾಶ್ವತವಾಗಿ ರಾಮನಗರದಲ್ಲಿ ಏನ್ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ? ನಮಗೆ ಬಹಳಷ್ಟು ಆಸೆಗಳಿದ್ದಾವೆ. ರಾಮನಗರನ ಮಾದರಿ ನಗರವನ್ನ ನಾವು ಮಾಡಬೇಕು ಅಂತ. ಬಟ್ ಆದ್ರೆ ಅದಕ್ಕೆ ಬಹಳ ಸರ್ಕಸ್ ಮಾಡಬೇಕು. ಈಗ ಕೆಂಗಲ್ ಹನುಮಂತಯ್ಯನವ್ರದ್ದು ಸ್ಟ್ಯಾಚ್ಯೂ ಸುತ್ತ ನಾವು ಅದೊಂದು ಸ್ಮಾರಕ, ಈಗ ಬಹಳಷ್ಟು ಜನ ಫ್ಲೆಕ್ಸ್ಗಳು ಹಾಕ್ಬಿಡ್ತಾರೆ ಸುತ್ತ. ನಾನು ಬ್ಯಾನೇ ಮಾಡ್ಬಿಟ್ಟೆ ಅದನ್ನ, ಏನೋ ಅದರಿಂದ ನಮ್ಗೆ ನಿಷ್ಠುರ ಆದ್ರೂ ನಾನು ಕೇರ್ ಮಾಡಲಿಲ್ಲ. ಸೊ ಜೊತೆಗೆ ನಗರ ಸೌಂದರ್ಯೀಕರಣ ಆಗ್ಬೇಕು ಅಂತ ಅಂದ್ರೆ ನಮ್ಮ ನಡುವೆ ಎರಡು ಇದೆ. ಒಂದು ಅರ್ಕಾವತಿ ನದಿ ಇದೆ, ಒಂದಷ್ಟು ಕೆರೆಗಳಿದೆ. ಈ ದರ್ಗಾ ಮತ್ತೆ ದೇವಸ್ಥಾನ ಇವೆಲ್ಲ ಅದನ್ನ ಬಿಟ್ಟು ಮಾಡಿ ಅಂತ ಅವ್ರು ಹೇಳಿದ್ದಾರೆ. ಯಾರು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ವಿಶೇಷವಾಗಿ ಯಾವ್ದಾದ್ರು ಒಂದು ಸರ್ಕಾರಿ ಕಚೇರಿ, ಅಧ್ಯಕ್ಷರ ಕಚೇರಿ ಅಂತ ಅಂದ್ರೆ ಮಹಾತ್ಮ ಗಾಂಧೀಜಿಯವರ ಫೋಟೋ, ಅಂಬೇಡ್ಕರ್ ಅವರ ಫೋಟೋ ಜೊತೆಗೆ ಇನ್ನೊಂದಷ್ಟು ಜನ ಫೋಟೋಗಳಿರ್ತಾರೆ. ಸೊ ನಿಮ್ ನಗರಸಭೆ ನಿಮ್ದೇ ಆದಂತ ಕಚೇರಿನಲ್ಲಿ ಒಂದು ಫೋಟೋ ಇಟ್ಟಿದ್ದೀರಿ. ಯಾರ್ದದು, ಯಾಕೆ ಇಟ್ಟಿದ್ದೀರಿ, ಏನ್ ವಿಶೇಷ ಅದು? ನಿಮ್ಮ ವೆಂಕಟಸ್ವಾಮಯ್ಯ ಅಂತ, ವೆಂಕಟಸ್ವಾಮಯ್ಯ ಅಂತ, ಅವರು ಸುಮಾರು 47 ವರ್ಷ ಇಲ್ಲಿ ಪುರಸಭಾ ಸದಸ್ಯರಾಗಿದ್ರು. ಸತತವಾಗಿ 47 ವರ್ಷ ಸತತವಾಗಿ. ಆಮೇಲೆ 27 ವರ್ಷ ಉಪಾಧ್ಯಕ್ಷರಾಗಿದ್ರು. ಉಪಾಧ್ಯಕ್ಷರು ಯಾವ ಕಾಲದಲ್ಲಿ ಆಗಿದ್ರು ಅಂದ್ರೆ ಅವಾಗ ಅಧ್ಯಕ್ಷರು ಅನ್ನೋ ಪೋಸ್ಟ್ ಇರ್ಲಿಲ್ಲ. ಅಲ್ಲಲ್ಲ, AC ಅಧ್ಯಕ್ಷರಾಗಿರ್ತಾ ಇದ್ರು ಅವಾಗ, ಅಸಿಸ್ಟೆಂಟ್ ಕಮಿಷನರ್. ಅವಾಗ ಎಲೆಕ್ಟೆಡ್ ಪ್ರೆಸಿಡೆಂಟ್ ಇರ್ಲಿಲ್ಲ, ಎಲೆಕ್ಟೆಡ್ ವೈಸ್ ಪ್ರೆಸಿಡೆಂಟ್ ಅಷ್ಟೇ ಇದ್ದಿದ್ದು ಆ ಕಾಲದಲ್ಲಿ. ಅಂದ್ರೆ ಇದು ಅದು 60-70 ವರ್ಷದ, 50-60 ವರ್ಷದ ಹಿಂದದು, 60-70 ಇಯರ್ಸ್ ಬ್ಯಾಕ್. ಯಾಕಂದ್ರೆ ಅವ್ರ ಶಿಷ್ಯ ಅಹಮದಾಗ, ಅಪ್ಸರಾಗ ಅವ್ರ ತಂದೆ ಅಹಮದಾಗ ಅಂತ ಒಬ್ಬರು ನಗರಸಭಾ ಅಧ್ಯಕ್ಷರಾಗಿದ್ರು. ಅವರು ಇವ್ರನ್ನ ಕರ್ಕೊಂಡ್ ಬಂದು ಅಧ್ಯಕ್ಷರು ಮಾಡಿ ಅವ್ರು ಬೆಳೆಸಿ ಮಾಡಿದ್ದಕ್ಕೆ ಅಹಮದಾಗ ಅವರು ನಮ್ ಗುರುಗಳದು ಇದು ಅಂತೇಳಿ ಅವ್ರು ಪ್ರೆಸೆಂಟ್ ಮಾಡಿದ್ರು. ಅವರು ಅಧ್ಯಕ್ಷ ಆಗಿದ್ರು ಅಹಮದಾಗ ಅವರು, ನಾನೆಲ್ಲ ಹಾಕಿರೋದು. ಅಹಮದಾಗ ಅವರು ಅದನ್ನ ಪ್ರೆಸೆಂಟ್ ಮಾಡ್ರು. ಅಲ್ಲ, ಅದೊಂದು ಆ ಘಟನೆನ ನೆನ್ಸ್ಕೊಳ್ಳಕ್ಕೆ ಈಗ ಯಾರೋ ಅಪರೂಪಕ್ಕೆ ಬಂದಂತವ್ರಿಗೆ ಅದೇನ್ ಮಾಹಿತಿ ಅಂತ ಕೇಳಿದವ್ರಿಗೆ, ಯಾಕೆ ಈ ಫೋಟೋ ಹಾಕಿದ್ರು ಯಾರು ಅಂತ ಕೇಳಿದವ್ರಿಗೆ, ವೆಂಕಟಸ್ವಾಮಯ್ಯ ಅಂತೇಳಿ ಅವರು ಪ್ರಜಾಪ್ರತಿನಿಧಿ, ಮೈಸೂರು MRA ಕೂಡ ಆಗಿದ್ರು, ಮೈಸೂರು ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಸದಸ್ಯರು ಆಗಿದ್ರು. ಬಹಳ ಸುದೀರ್ಘ ಕಾಲದ ರಾಜಕಾರಣಿ. ಹಳೆ ಊರು ರಾಮನಗರ ಏನಿತ್ತು, ಸತತವಾಗಿ 47 ವರ್ಷ ಅವರು ಕೌನ್ಸಿಲರ್ ಆಗಿದ್ರು. ಅಹಮದಾಗ ಅವರು PSP, ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ರು. ಅವರು ಅಪ್ಸರಾಗ ಅವ್ರ ತಂದೆ, ಅಪ್ಸರಾಗ ಅಂತ MLC ಇದ್ರಲ್ಲ, ಅವ್ರ ಫಾದರ್, ಅವರು ಪ್ರೆಸೆಂಟ್ ಮಾಡಿದ್ರು. ಅಂದ್ರೆ ಅವ್ರ ಗುರುಗಳವರು. ಅಂದ್ರೆ ಇದು 60-70 ವರ್ಷದ ಹಿಂದೆ ಆಗಿರೋದು. ಅವ್ರು ಸತತವಾಗಿ ಅಷ್ಟು ದೀರ್ಘಕಾಲ ಇಲ್ಲಿ ಆಡಳಿತ ಚುಕ್ಕಾಣಿ ನಡೆಸಿದ್ರು ಅನ್ನೋ ಕಾರಣಕ್ಕೆ ಅವ್ರ ಗುರುಗಳ ಮೇಲೆ ಅಭಿಮಾನಕ್ಕೆ ಅದನ್ನ ಪ್ರೆಸೆಂಟ್ ಮಾಡಿದ್ರು. ಅದು ಅವತ್ತಿಂದ ಹಂಗೆ ನಡ್ಕೊಂಡು ಬರ್ತಾ ಇದೆ. ನಿಮ್ಮ ನಗರಸಭೆ ಕಚೇರಿ ಒಳಗಡೆ ಒಂದು ಬಸವೇಶ್ವರರವರ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದೀರಿ. ತುಂಬಾ ಒಳ್ಳೆಯ ಕಾನ್ಸೆಪ್ಟ್. ಅಲ್ಲಿ ಎಲ್ಲೋ ಒಂದ್ ಕಡೆ ಬಸವೇಶ್ವರ, ಬಸವಣ್ಣ ಅಂತ ಬಂದಾಗ ಬಸವಣ್ಣನ ವಿಗ್ರಹ ಇಟ್ಟಿದ್ರೆ ಚೆನ್ನಾಗಿತ್ತೇನೋ ಅನ್ನುವಂಥದ್ದು ಒಂದಷ್ಟು ವಿಚಾರವಂತರ ಮಾತು. ಸೊ ಅದು ಅದೇ ಅಲ್ವಾ? ಎಸ್, ಬಸವೇಶ್ವರ ಮೊದಲು, ತದನಂತರ ಬಸವಣ್ಣನ ವಿಚಾರಧಾರೆಗೆ ಬಸವೇಶ್ವರ ಅವರು ಬರಬೇಕು ಅಂದ್ರೆ ಬಹಳಷ್ಟು ಶ್ರಮಿಸಿದ್ದಾರೆ. ಹಾಗಾಗಿ ಅದಾಗ್ಬೇಕಾಗಿತ್ತೇನೋ, ಯಾಕಂದ್ರೆ ತಾವು ಒಬ್ರು ವಿಚಾರವಂತರಾಗಿ ಬಸವೇಶ್ವರನಿಗಿಂತ ಬಸವಣ್ಣ ಮುಖ್ಯ ಆಗಿದ್ದೇನೋ ಅನ್ನುವಂತ ಭಾವನೆ ಇದೆ. ಅಲ್ಲ, ಅವ್ರಿಗೆ ಬಸವೇಶ್ವರ ಅಂತ ಹೆಸರು ಇರಲಿಲ್ಲ, ಬಸವ ಅಂತಾನೆ ಇದ್ದಿದ್ದು ಅವ್ರಿಗೆ, ಬಸವಣ್ಣ ಅಂತ. ಬಸವೇಶ್ವರ ಅಂದ್ರೆ ಯಾವಾಗ ಇವರು ಸಂತರಾಗಿ ವಚನಕಾರರಾಗಿ ಇದೆಲ್ಲ ಬೆಳೆದ್ರು, ಆಮೇಲೆ ಬಸವೇಶ್ವರ ಅಂತ. ಆದ್ರೆ ಅವರು ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದಂತ ಒಂದು ಮೂರ್ತಿ ಕೆತ್ತನೆ ಮಾಡಿದ್ರಿ ಅಂತ ಒಂದು ಚಿಂತನೆ ಇದೆ. ಆದ್ರೆ ಬಹಳಷ್ಟು ಕಡೆ ಅದನ್ನ ಮಾಡಿದ್ದಾರೆ. ಈಗ ನಾವು ಅಷ್ಟು ಸೂಕ್ಷ್ಮವನ್ನ ಗ್ರಹಿಸ್ಲಿಲ್ಲ. ಈಗ ನಾವು ಅಷ್ಟು ಡೀಪ್ ಹೋಗಿ ಸಂಶೋಧನೆ ಮಾಡಿ ನೀವು ಮಾಡಿರ್ತಕ್ಕಂಥದಕ್ಕೆ ನಾವು ಜನರಿಗೆ ಇವತ್ತು ಅದನ್ನೇ ಕೊಡ್ಬೇಕು, ಬಸವಣ್ಣನ ವಚನಗಳನ್ನ ಕೊಡಬೇಕು. ಎಲ್ಲೋ ಒಂದ್ ಕಡೆ ನಾವು ಬಸವಣ್ಣ ಹೋಲ್ ಅಂತ ತಗೊಂಡಿದ್ವಿ. ಹೌದು, ಒಂದು ಕಾನ್ಸೆಪ್ಟ್. ನಮ್ಮಲ್ಲಿ ಒಂದು ಐತಿಹಾಸಿಕ ಘಟನೆಗಳನ್ನ ಹೇಗೆ ನಾವು ಹೇಳ್ಬೋದು ಅಂದ್ರೆ, ನೀವು ಹಲವಾರು ಸಾಹಿತ್ಯಗಳನ್ನ ಓದುವ ಬದಲು ವಚನ ಸಾಹಿತ್ಯವನ್ನು ಓದ್ಕೊಂಡ್ರೆ ಸಾಕು ಅಂತ. ಬೇರೆ ಬೇರೆ ಬೇಕಾದಷ್ಟು ಸಾಹಿತ್ಯಗಳಿದೆ. ಆ ಎಲ್ಲಾ ಸಾಹಿತ್ಯಕ್ಕೂ ಮೂಲ ವಚನ ಸಾಹಿತ್ಯ ಅನ್ನುವಂಥದ್ದು. ಈಗ ನೀವು ವಚನಕಾರರು ನೋಡಿ, ಕಂದಾಚಾರವನ್ನ ಬಿಡಿ, ಆ ಕಾಲದಲ್ಲಿ 12ನೇ ಶತಮಾನದಲ್ಲಿ ಹುಡುಗಾಟ ಅಲ್ಲ, ಇವತ್ತಿನ ಕಾಲದಲ್ಲೇ ಕೇಳದೇ ಇರತಂತ ಸಂದರ್ಭದಲ್ಲಿ ಮಹಿಳೆಯರನ್ನ ಸಬಲೀಕರಣ ಮಾಡ್ತಕ್ಕಂಥದ್ದು,
ಹಲವಾರು ಜಾತಿಗಳ ಪ್ರಮುಖರನ್ನ ಒಂದು ಕಡೆ ಸೇರಿಸಿ ಅನುಭವ ಮಟ್ಟದಲ್ಲಿ ಕುತ್ಕೊಂಡು ಅವರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡ್ತಕ್ಕಂಥದ್ದು, ಬಹುಮತದ ಆಧಾರದ ಮೇಲೆ ತೀರ್ಮಾನ ಮಾಡ್ತಕ್ಕಂಥದ್ದು, ಮಹಿಳೆಯರಿಗೆ ಸ್ಥಾನಮಾನ ಕೊಡ್ತಕ್ಕಂಥದ್ದು, ಇದೆಲ್ಲ ಬಹಳ ಗ್ರೇಟ್ ಕಾನ್ಸೆಪ್ಟ್. ಅದು ಪಾರ್ಲಿಮೆಂಟ್ ಅಲ್ಲಿ ಅವತ್ತು ಅಲ್ಲೇ ಇತ್ತು, ಅದಕ್ಕೆ ವಚನ ಸಾಹಿತ್ಯ. ಅದಕ್ಕೆ ನಾನು ಮದರ್ ಆಫ್ ಆಲ್ ಪಾರ್ಲಿಮೆಂಟ್ಸ್ ಅಂತ ಅವ್ರನ್ನ ಕರೆದಿರೋದು. ಯಾಕೆಂದ್ರೆ ಅನುಭವ ಮಂಟಪನ ಬಸವಣ್ಣವರು ಅಂತ ಚಿಂತನೆಯನ್ನ, ಅಂತ ದಾರ್ಶನಿಕರು, ಅಂತ ಒಂದು ಸಂತ, ಅವರು ಅಂತ ಕೆಲಸವನ್ನು ಮಾಡಿರೋದಕ್ಕೆ ನಾವು ಅವ್ರಿಗೆ ಗೌರವ ಸಲ್ಲಿಸಬೇಕು ಅಂತೇಳಿ ನಾವು ಮಾಡಿದ್ವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿನ ನಿರ್ಮಾಣ ಮಾಡಿದ್ವಿ. ಆಮೇಲೆ ಸಂವಿಧಾನ ಪೀಠಕ್ಕೆ ಶಾಶ್ವತವಾಗಿರ್ಲಿ, ನಾವು ಒಂದು ಫೋಟೋ ಹಾಕ್ಬಿಟ್ಟು ಬಿಡೋದು ಬೇಡ, ಜನ ರಾಮನಗರ ನಗರಸಭೆಗೆ ಎಂಟ್ರಿ ಆದವರೆಲ್ಲರೂ ಕೂಡ ನಮ್ಮ ಸಂವಿಧಾನದ ಪೀಠಿಕೆ ಬಗ್ಗೆ ಅರಿವನ್ನ ಮೂಡಿಸ್ಕೊಳ್ಳಿ ಅಂತೇಳಿ ಒಂದು 3D ಎಫೆಕ್ಟ್ ಇರ್ತಕ್ಕಂಥದ್ದನ್ನ ಒಂದು ಮಾಡಿದ್ದೇವೆ. ಆಮೇಲೆ ಹಲವಾರು ಸಮುದಾಯಗಳಿಗೆ ನಾವು ಸಹಾಯಹಸ್ತ ನೀಡಬೇಕು ಅಂತೇಳಿ ದೇವಸ್ಥಾನಗಳಿಗೆ ಇನ್ನೊಂದು ಮಗದೊಂದು ನಾವು ಒಂದು ಅರೆ ಸರ್ಕಾರವಾಗಿ ಏನು ಮಾಡಬೇಕು ಅವೆಲ್ಲವನ್ನು ನಮ್ಮ ಸರ್ಕಾರ ಸದಸ್ಯ ಸಹಕಾರದೊಂದಿಗೆ ಮಾಡಿದ್ವಿ. ನಮಗೆ ಒಂದು ಕನಸಿದೆ, ರಾಮನಗರ ಒಂದು ಮಾದರಿ ನಗರವನ್ನಾಗಿ ಮಾಡಬೇಕು. ಜನ ಕೂಡ ಭಾಳ ಸಹಕಾರ ಕೊಟ್ಟಿದೆ. ಪಾರ್ಕ್ಗಳಲ್ಲಿ ನಾವು ಈಗ ಗ್ರಂಥಾಲಯ ಆಗಲಿ, ವಾಚನಾಲಯ ಆಗಲಿ, ಅಥವಾ ಓದುವ ಅಭ್ಯಾಸ ಬೆಳೆಸ್ಕೊಳ್ಳಿ ಅಂತೇಳಿ ಈಗ ತಾತ್ಕಾಲಿಕವಾಗಿ ಪತ್ರಿಕೆಗಳನ್ನ ಹಾಕ್ಸ್ತಾ ಇದ್ವಿ ಸಮುದಾಯ ಭವನಗಳಿಗೆ ಮತ್ತು ಪಾರ್ಕ್ಗಳಿಗೆ. ಹಾಗಾಗಿ ಇವೆಲ್ಲ ನಾವು ರಾಮನಗರ ಪಟ್ಟಣವನ್ನು ಮಾದರಿ ಪಟ್ಟಣವನ್ನಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೀವಿ, ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಸಹಕಾರ ಇದೆ, ಮುಖ್ಯಮಂತ್ರಿಗಳ ಆಶೀರ್ವಾದ ಇದೆ. ಅವರು ಮುಂದಿನ ದಿನಗಳಲ್ಲಿ ಈ ಕಡೆ ಗಮನ ಹರಿಸಿ, ಅವರು ಏನು ಹಿಂದೆ ಒಂದು ಅವರ ಮಾತನ್ನು ಹೇಳಿದ್ರು, ನನ್ನ ಮುಖ ನೋಡಿ ನೀವು ಗೆಲ್ಸಿ, ನಾನು ಮಿಕ್ಕಿದ್ದೆಲ್ಲ ನೋಡ್ಕೊಂತೀನಿ ಅಂತ ಅವ್ರು ಏನು ಹೇಳಿದ್ರು, ಅದಕ್ಕೆ ಜನ ಅವ್ರಿಗೆ ಮನ್ನಣೆ ಕೊಟ್ಟಿದ್ದಾರೆ. ಈಗ ಜಿಲ್ಲಾ ಕೇಂದ್ರವನ್ನ ಅವರು ಅಭಿವೃದ್ಧಿ ಮಾಡ್ತಾರೆ ಅನ್ನುವ ಒಂದು ನಂಬಿಕೆ, ನಿರೀಕ್ಷೆ ನಮ್ಮ ಲಕ್ಷಾಂತರ ಜನ ರಾಮನಗರ ವಾಸಿಗಳಲ್ಲಿ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. 40 ವರ್ಷಗಳ ಹೋರಾಟ ಮತ್ತು ರಾಜಕೀಯದಲ್ಲಿ ನೀವು ನಗರಸಭೆಗೆ ಅಷ್ಟೇ ಸೀಮಿತ ಆಗ್ತೀರಾ? ಮುಂದಿನ ರಾಜಕೀಯ ಭವಿಷ್ಯ ಏನಿರ್ಬೋದು? ಈಗ ರಾಮನಗರ ನಗರಸಭೆನಲ್ಲಿ ಈಗ ನಾನು ನಗರ ವ್ಯಾಪ್ತಿಯಲ್ಲೇ ಇದ್ದಿದ್ರಿಂದ ನಾನು ನಗರಸಭಾ ಸದಸ್ಯನಾಗಿದ್ದೆ. ಹಿಂದೆ ಒಂದ್ಸಾರಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿದೆ 1999ರಲ್ಲಿ. ಆಗ ನನಗೆ ಸುಮಾರು 10,000ಕ್ಕೂ ಹೆಚ್ಚು ಮತಗಳು ಬಂದಿತ್ತು. ಆಮೇಲೆ ಟೆಕ್ನಿಕಲ್ ಆಗಿ ಇನ್ನ ಜಾಸ್ತಿ ಬಂದಿತ್ತು. ಆದ್ರೆ ಈಗ ಅಲ್ಲಿ ಬೇರೆ ಬೇರೆಯವರು ನಮ್ಮ ಗುರುತಿನಲ್ಲಿ ಅಭ್ಯರ್ಥಿಗಳಾಗಿದ್ದರಿಂದ ಅದು ಡಿವೈಡ್ ಆಯ್ತು. ಇರ್ಲಿ, ಅದು ಒಂದು ಕಡೆ. ಆದ್ರೆ ಗ್ರಾಮೀಣ ಪ್ರದೇಶ ಆಗ್ಲಿ, ಇನ್ನೊಂದು ಇದು ನಮ್ಮ ಗ್ರಾಮೀಣ ಪ್ರದೇಶದಲ್ಲೂ ಎಲ್ಲಾ ಪಕ್ಷದಲ್ಲೂ ಆಗಿರೋದು ಜನಸಾಮಾನ್ಯರಿರ್ಬೋದು, ನಮಗೆ ಸಂಪರ್ಕ ಇದೆ, ಮತ್ತೆ ನಾವು ಟಚ್ನಲ್ಲಿ ಇದ್ದೀವಿ. ಆದ್ರೆ ನನ್ನ ಕಾರ್ಯಕ್ಷೇತ್ರ ನಗರ ಟೌನ್ ಆಗಿದ್ರಿಂದ, ನಗರಸಭಾ ಸದಸ್ಯನಾಗಿರೋದ್ರಿಂದ, ಆಮೇಲೆ ಅಧ್ಯಕ್ಷ ಆಗಿರೋದ್ರಿಂದ ನಾನು ನಗರ ವ್ಯಾಪ್ತಿಗೆ ಅಷ್ಟು ಕೆಲಸ ಮಾಡ್ತಾ ಇದ್ದೀನಿ. ಈ ಸುದೀರ್ಘ ರಾಜಕಾರಣ, ಸುದೀರ್ಘ 4 ಬಾರಿ ಕೌನ್ಸಿಲರ್, ನಗರಸಭಾ ಸದಸ್ಯರಾಗಿ, 1+2 ಅಧ್ಯಕ್ಷರಾಗಿ, ಈ ಶಾಶ್ವತವಾಗಿ ರಾಮನಗರದಲ್ಲಿ ಏನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ? ಈ ಅವಧಿಗಳಲ್ಲಿ ಜನ ನೆನ್ಸ್ಕೋಬೇಕು. ಕೆಲವು ಅಧಿಕಾರಿಗಳನ್ನ ಒಂದು ವ್ಯಾಪ್ತಿನಲ್ಲಿ ನೆನ್ಸ್ಕೊಂತಾರೆ. ನಾವು ಒಂದಷ್ಟು ಜನ ಅಧಿಕಾರಿಗಳಿಗೆ ಹೇಳ್ತಾ ಇರ್ತೀನಿ ಸಮಯ ಸಿಕ್ತಾಗೆಲ್ಲ, ಸೊ ಸಂಬಳ ತಗೋತೀರಿ, ಕೆಲವು ಕಡೆ ದಿಂಬಳ ತಗೋತೀರಿ, ನಿಮ್ಗೇನೋ ಒಂದು ಅಧಿಕಾರ ಇದೆ, ಸೊ ಅದ್ ಮಾಡ್ಕೊಂಡು ಹೋಗಿ. ಅದ್ರ ಜೊತೆಗೆ ಏನಾದ್ರೂ ನೀವು 1 ವರ್ಷ 2 ವರ್ಷ ಅಧಿಕಾರ ಇರ್ತಿರಲ್ಲ, ಏನಾದ್ರು ಒಂದು ಗುರುತುಳಿಸೋಗಿ ಅಂತ. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಇವತ್ತು ನೆನ್ಸ್ಕೊಳ್ಳೋದು ಮಧುಕರ್ ಶೆಟ್ಟಿ. ಸೊ ಈಗ ನೀವು ಹೇಳಿದ್ರೆ 47 ವರ್ಷ ನಮ್ಮ ವೆಂಕಟರಾಮಯ್ಯನವರು ಉಪಾಧ್ಯಕ್ಷರಾಗಿದ್ರು ಅಂತ ಹೇಳಿ, ಕೌನ್ಸಿಲರ್ ಆಗಿರೋ 27 ವರ್ಷ ಉಪಾಧ್ಯಕ್ಷ ಮತ್ತೆ ಕೌನ್ಸಿಲರ್, ಒಟ್ಟು 47 ವರ್ಷ ಸುದೀರ್ಘ ರಾಜಕಾರಣ ಅಂತೇಳಿ. ಇವತ್ತು ಅವ್ರನ್ನ ನೀವು ನೆನ್ಸ್ಕೊತಾ ಇದ್ದೀರಿ, ಅಥವಾ ನಾನು ಅದನ್ನ ಕೇಳಿದೆ ಅಂದ್ರೆ, ಸೊ ನಿಮ್ಮನ್ನ ನೆನ್ಸ್ಕೊಳ್ಳುವಂಥದ್ದು, ಒಂದು ಅಭಿವೃದ್ಧಿ ಪರವಾಗಿ ನೆನ್ಸ್ಕೊಳ್ಳುವಂಥದ್ದು, ವೈಯಕ್ತಿಕವಾಗಿ ಬಿಟ್ಬಿಡಿ, ಏನನ್ನ ಮಾಡಬೇಕು ಅನ್ಕೊಂಡಿದ್ದೀರಿ? ಅಲ್ಲ, ಈಗ ನಾವು ರಾಮನಗರವನ್ನ, ಈಗ ನೀವು ಆಗ್ಲೇ ಹೇಳ್ದಂಗೆ ನಮ್ಗೆ ಏನೇನೋ ಆಸೆ ಇದೆ ರಾಮನಗರದಲ್ಲಿ. ನಾವು ಅನ್ಕೊಂಡಿರೋಷ್ಟು ಏನೂ ಆಗಿಲ್ಲ. ನಮಗೆ ಬಹಳಷ್ಟು ಆಸೆಗಳಿದ್ದಾವೆ. ರಾಮನಗರನ ಮಾದರಿ ನಗರವನ್ನಾಗಿ ಮಾಡಬೇಕು, ರಾಮನಗರ ಒಂದು ಸುಂದರ ನಗರವನ್ನಾಗಿ ಮಾಡಬೇಕು ಅಂತ. ಬಟ್ ಆದ್ರೆ ಅದಕ್ಕೆ ಬಹಳ ಸರ್ಕಸ್ ಮಾಡಬೇಕು. ಒಂದು ಓವರ್ನೈಟ್ ಆಗ್ತಕ್ಕಂಥದ್ದಲ್ಲ ಅದು. ಅದೊಂದು ಯಜ್ಞದ ತರ, ಒಂದು ತಪಸ್ಸಿನ ರೀತಿನಲ್ಲಿ ಮಾಡ್ಕೊಂಡು ಹೋದಾಗ, ನಿರಂತರವಾಗಿ ಅದಕ್ಕೆ ಒಂದು ಬೆಂಬಲ ಕೂಡ ಸಿಕ್ಕಿದಾಗ ಅದನ್ನ ಸಾಧನೆ ಮಾಡಿ ತೋರಿಸ್ಬೋದು. ಆ ನಿಟ್ಟಿನಲ್ಲಿ ನಾವು ಹೊರಟಿದ್ದೀವಿ. ಈಗ ಹೆಗ್ಗುರುತು ಮಾಡುವಂಥದ್ದು. ಹೆಗ್ಗುರುತು ಅಂದ್ರೆ, ಈಗ ನಾವು ತಮ್ಗೆ ಈಗಾಗಲೇ ಗೊತ್ತು ನೋಡಿ, ಈಗ ನಾವು ಸುಂದರೀಕರಣ ಮಾಡ್ಬೇಕು ಅಂತೇಳಿ ಕ್ಲಾಕ್ ಟವರ್ ಮಾಡ್ತಾ ಇದ್ದೀವಿ. ಈಗ ಅದು ಫುಡ್ ಸ್ಟ್ರೀಟ್ ಒಂದು ಮಾಡ್ತಾ ಇದ್ವಿ. ಈಗ ಕೆಂಗಲ್ ಹನುಮಂತಯ್ಯನವ್ರದ್ದು ಸ್ಟ್ಯಾಚ್ಯೂ ಸುತ್ತ ನಾವು ಅದೊಂದು ಸ್ಮಾರಕ, ಈಗ ಬಹಳಷ್ಟು ಜನ ಫ್ಲೆಕ್ಸ್ಗಳು ಹಾಕ್ಬಿಡ್ತಾರೆ ಸುತ್ತ. ನಾನು ಬ್ಯಾನೇ ಮಾಡ್ಬಿಟ್ಟೆ ಅದನ್ನ, ಏನೋ
ಅದರಿಂದ ನಮ್ಗೆ ನಿಷ್ಠುರ ಆದ್ರೂ ನಾನು ಕೇರ್ ಮಾಡಲಿಲ್ಲ. ಯಾಕಂದ್ರೆ ಅಂತ ಮಹಾಪುರುಷನ ವಿದ್ಯುತ್ ಬರುವಾಗ ಇವ್ರು ಯಾರೋ ಬ್ಯಾನರ್ಗಳು ಹಾಕೊಂಡು ಅವ್ರು ಬೇಜಾರು ಮಾಡ್ಕೊಂತಾರೆ ಅಂತ ನಾನು ಅದಕ್ಕೆ ಸೊಪ್ಪು ಹಾಕ್ಲಿಲ್ಲ. ನಮಗೆ ಈ ರೀತಿಯ ಬಹಳಷ್ಟು ಕೆಲಸಗಳಿದ್ದಾವೆ. ಈಗ ನಮಗೆ ಬಡಾವಣೆಗಳನ್ನ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಇರ್ಬೋದು, ಒಳ್ಳೊಳ್ಳೆ ಪಾರ್ಕ್ಗಳು ಮಾಡ್ತಕ್ಕಂಥದ್ದು ಇರ್ಬೋದು, ಆ ಪಾರ್ಕ್ಗಳ ಅಭಿವೃದ್ಧಿಗೂ ಕೂಡ ಗಮನ ಕೊಟ್ಟಿದ್ದೀವಿ. ಹೆಗ್ಗುರುತು ಅಂತಂದ್ರೆ ಈಗ ರಾಮನಗರದಲ್ಲಿ ಒಂದು ಸ್ಥಳಾವಕಾಶ ಕೊಡ್ತಾ ಇದ್ವಿ. ಈಗ ನಮ್ಮಲ್ಲಿ ಈಗ ಮಟನ್ ಮಾರ್ಕೆಟ್ ಇಲ್ಲ, ಏನು ನಮ್ಮಲ್ಲಿ ಈಗ ಮಟನ್ ಮಾರ್ಕೆಟ್ ಮಾಡೋದಕ್ಕೆ ಜಾಗ ಬೇಕು, ಆ ಸ್ಥಳ ನಮ್ಮಲ್ಲಿ ಲಭ್ಯ ಇಲ್ಲ. ಹೀಗೆ ಹಲವಾರು ನಾವು ಇರೋ ಅವಕಾಶದಲ್ಲಿ ಈಗ ನೋಡಿ ಫುಡ್ ಸ್ಟ್ರೀಟ್ ಮಾಡ್ತಾ ಇದ್ವಿ. ಅಲ್ಲಿ ಏನ್ ಫುಡ್ ಸ್ಟ್ರೀಟ್ ಮಾಡಿದ್ವಿ ಅಂದ್ರೆ ಅಲ್ಲಿ ಒಂದು ಕಡೆ ನಿಮ್ಗೆ ಸ್ಟ್ರೆಚ್ ಜಾಸ್ತಿ. ಈಗ ಇಲ್ಲಿ ಕಂಗಾರು ಹತ್ರ ರೋಡ್ಗೆ ಹಾಕೊಂಡು ಮಾಡ್ತಾ ಇದ್ದಾರೆ, ಈಗ ಅಲ್ಲಿ ರೋಡಲ್ಲೇ ನಿಂತ್ಕೊಂಡು ಇದನ್ನ ಮಾಡ್ತಾರೆ. ಅದಕ್ಕೆ ಜನಕ್ಕೆ ತೊಂದರೆ ಆಗ್ಬಾರ್ದು, ಅಲ್ಲಿ ಶಿಫ್ಟ್ ಮಾಡ್ಬೇಕಂತೇಳಿ ಅಲ್ಲಿರೋರ್ನ ನಾವು ಅಲ್ಲಿ ಸ್ವಲ್ಪ ಬಿಡ್ತಿದ್ದರಿಂದ ಅದನ್ನ ಉಪಯೋಗಿಸ್ಕೊಂಡ್ವಿ. ಆಮೇಲೆ ನಮ್ಗೆ ಬಹಳ ಡಿಮ್ಯಾಂಡು ಇತ್ತು ಫುಡ್ ಸ್ಟ್ರೀಟ್ ಮಾಡಬೇಕು ಅಂತ. ಎಲ್ಲರೂ ಕೇಳ್ಕೊಂತ ಇದ್ರು, ಒಂದು ಫುಡ್ ಸ್ಟ್ರೀಟ್ ಮಾಡಿ ಅಲ್ಲಿ ಮಾಡಿದ್ದಾರೆ, ಬೇರೆ ಊರುಗಳಲ್ಲಿ ಮಾಡಿದ್ದಾರೆ ಅಂತ. ಆ ರೀತಿ ಈಗ ಹೆಗ್ಗುರುತು ಉಳಿಸ್ಬೇಕು ಅಂತಂದ್ರೆ ನಮ್ಗೆ ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕು. ಈಗ ನಾನು ಈಗಾಗಲೇ 1.5 ವರ್ಷ ಆಯ್ತು, ಇನ್ನೊಂದು 4-5 ತಿಂಗಳು ಇರ್ಬೋದು. ಆದ್ರೂ ಕೂಡ ನಾವು ನಿರಂತರವಾಗಿ ರಾಮನಗರ ಈಗ ನಾವು ಸಾರ್ವಜನಿಕ ಜೀವನದಲ್ಲಿ ಬಂದಾಗಿಂದನೂ ಕೂಡ ಯಾರೇ ಅಧಿಕಾರದಲ್ಲಿರಲಿ ನಾವು ಅಥವಾ ನಮ್ಮ ಪಕ್ಷದವರೇ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಒಂದು ಯೋಜನೆ ಮಾಡಬೇಕು ಅಂತಂದಾಗ ಆ ರೀತಿನೇ ಮಾಡಿದ್ದಾರೆ. ಈಗ ಅದಕ್ಕೆ ನಾವು ಇನ್ನ ಪೂರ್ವಕವಾಗಿ ರಾಮನಗರವನ್ನ, ಇದು ಜಿಲ್ಲಾ ಕೇಂದ್ರ, ನೀವು ನೋಡಿ ಬೇರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೇರೆ ಪಟ್ಟಣಗಳು ಹೋಲಿಸ್ಕೊಂಡ್ರೆ ಈಗ ನಿಮ್ ಚನ್ನಪಟ್ಟಣನೇ 50-60 ಸಾವಿರ ಓಟ್ ಇರೋದು, ನಮ್ದು 90 ಸಾವಿರ ಚಿಲ್ಲರೆ ಓಟ್ ಇದೆ, 96 ಸಾವಿರ ಓಟ್ ಇದೆ. ನಮ್ದು 10 ಲಕ್ಷಕ್ಕೆ ಬರ್ತಾ ಇದೆ. ಓಟ್ ಇಲ್ಲ ಬಿಡಿ, ಮೊನ್ನೆ 60 ಸಾವಿರನೇ ಓಟ್ ಇದ್ವಿ. ನಿಮ್ದು ಕನಕಪುರ 50 ಸಾವಿರ ಇದೆ, ಮಾಗಡಿನ 50 ಸಾವಿರ ಇದೆ, ನಮ್ದು 96 ಸಾವಿರ ಇದೆ ರಾಮನಗರ ಟೌನ್. 40 ಸಾವಿರ ಮುಸ್ಲಿಮ್ಸೇ ಇದ್ದಾರಲ್ಲ, ಈಗ ಅವ್ರಿಗಿಂತ ಜಾಸ್ತಿ ಇದೀವಿ ನಾವು, 10 ಸಾವಿರ ಜಾಸ್ತಿ ಇದೀವಿ ಹಿಂದೂಗಳು. ನಾನು ಉದಾಹರಣೆಗೆ ಹೇಳೋದು. ಹಂಗಾಗಿ ಇದು ದೊಡ್ಡ ಪಟ್ಟಣ. ನಗರ ಸೌಂದರ್ಯೀಕರಣ ಮಾಡಕ್ಕೆ ಹೊರಟಿದೀವಿ, ಇನ್ನೊಂದಷ್ಟೆಲ್ಲ ಪ್ಲಾನ್ ಮಾಡಿದೀವಿ ಅಂತ ಹೇಳಿದ್ರಿ. ಸೊ ಜೊತೆಗೆ ನಗರ ಸೌಂದರ್ಯೀಕರಣ ಆಗ್ಬೇಕು ಅಂತ ಅಂದ್ರೆ ನಮ್ಮ ನಡುವೆ 2 ಇದೆ. ಒಂದು ಅರ್ಕಾವತಿ ನದಿ ಇದೆ, ಮತ್ತೊಂದು ಒಂದಷ್ಟು ಕೆರೆಗಳಿದೆ. ಈಗ ಅದು ಕೂಡ ಈಗ ನೀರಾವರಿ ನೋಡಿ, ಈಗ ಮೊನ್ನೆ ಈಗ ನೀರಾವರಿ ಇಲಾಖೆನಲ್ಲಿ ಈಗೊಂದು ವಾಕಿಂಗ್ ಪಾತ್ ಮಾಡಬೇಕು ಅಂತೇಳಿ, ಉದ್ಯಾನವನ ತರ ಮಾಡಬೇಕು ಅಂತೇಳಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸುರೇಶ್ ಅವರು ಪ್ಲಾನ್ ಮಾಡ್ಕೊಂಡು ಹೊರಟಿದ್ದಾರೆ. ಅದೇನೋ ಸ್ವಲ್ಪ ಮೊನ್ನೆ ಗೋದ್ಲಾಯ್ತು, ಈ ದರ್ಗಾ ಮತ್ತೆ ದೇವಸ್ಥಾನ ಇವೆಲ್ಲ ಅದನ್ನ ಬಿಟ್ಟು ಮಾಡಿ ಅಂತ ಅವ್ರು ಹೇಳಿದ್ದಾರೆ. ಯಾರು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಈಗ ಅದು ಮಾಡಿದ್ಮೇಲೆ ಅದೆಲ್ಲ ಆ ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅದು ಒಂದು ಕೂಡ ಒಂದು ಮೈಲಿಗಲ್ಲ. ಅಲ್ಲ, ಜಲಮೂಲ ಮತ್ತೆ ನದಿ ಮೂಲ, ಏನು ನಾವು ಜಲಮೂಲ ಅಂತೀವಲ್ಲ, ಮತ್ತೆ ಇವತ್ತಿನ ವಾತಾವರಣಕ್ಕೆ ಸಂಬಂಧಪಟ್ಟಂಗೆ ನಾವು ಓಜೋನ್ ಪದರಗಳಿರ್ಬೋದು, ಇವನ್ನ ಗಮನದಲ್ಲಿ ಇಟ್ಕೊಂಡಾಗ ನಮ್ಗೆ ನೀರು ಮತ್ತೆ ಕಾಡು 2 ಬಹಳ ಮುಖ್ಯ. ಸೊ ನಗರವನ್ನ ಕಾಡು ಮಾಡಿ ಅಂತ ಹೇಳ್ತಾ ಇಲ್ಲ, ಕನಿಷ್ಠ ಪಕ್ಷ ಎಲ್ಲೆಲ್ಲಿ ಇಲ್ಲ ಮಾಡ್ತಾ ಇದ್ವಿ. ಈಗ ನಾವು 5,000 ಗಿಡ ನೆಡ್ತೀವಿ ಅಂತ ಹೇಳಿದ್ವಿ, ಈಗ ಪ್ರಾರಂಭ ಮಾಡ್ತೀವಿ. ಈಗ ಸೈಟ್ ಕ್ಲೀನ್ ಮಾಡಿಸ್ತಾ ಇದ್ವಿ. ಈಗ ನಾವು ಯಾವ ನಗರಸಭೆನಲ್ಲೂ ಮಾಡಿಲ್ಲ, ನಾವೇ ಸೈಟ್ಗಳು ಕ್ಲೀನ್ ಮಾಡ್ತಕ್ಕಂಥ ಈಗ ಮತ್ತೆ ಸೈಟ್ ಕ್ಲೀನ್ ಮಾಡೋ ಕೆಲಸ ಕೈಗೆತ್ಕೊಳ್ತಾ ಇದ್ವಿ. ಎಲ್ಲಾ ಕಡೆ ಎಲ್ಲಿ ಇದು ಏನು ಈ ಸೈಟ್ಗಳಿಗೆಲ್ಲ ಕೆಲವರು ಸೈಟ್ ಮಾಲೀಕರು ಬಿಟ್ಬಿಟ್ಟು ಹೋಗಿರೋದೆಲ್ಲ ಆಳೆ ಹತ್ರ ಕಸ ಬೆಳೆದು ನಿಂತಿದೆ. ಈಗ ಅವೆಲ್ಲ ಕ್ಲೀನ್ ಮಾಡಿಸ್ಕೊಬೇಕು. ಅವರು ನಮ್ ಕೆಲಸ. ನೋಟಿಸ್ ಕೊಡಕ್ಕಾಗಲ್ಲ ಅಂತೀರಾ? ನೋಟಿಸ್ ಕೊಡ್ತೀವಿ, ನೋಟಿಸ್ ಕೊಟ್ಟು ತಿರ್ಗಾ ಅವ್ರು ಬಂದು ನಮ್ಗೇನು 500 ರೂಪಾಯಿ ಫೈನ್ ಹಾಕ್ಬೋದು ಅಷ್ಟೇ. ಏನ್ ಮಾಡೋದು? ಈಗ ಜನನು ಸಹಕಾರ ಮಾಡ್ಬೇಕು, ತಿಳ್ಕೊಳ್ಳಲ್ಲ. ಅಲ್ಲಿ ನೆರೆಹೊರೆಯಲ್ಲೆಲ್ಲ ಬಹಳ ತೊಂದರೆ ಆಗ್ತದೆ, ಹಾವು ಹುಳ ಉಪಟೆ ಬಂದು ಸೇರ್ಕೊಂತವೆ. ಅದಕ್ಕೆ ನಾವೇ ಕ್ಲೀನ್ ಮಾಡಿಸಿ, ಅದು ಹೋದ ಸಾರಿನೂ ಮಾಡಿಸಿದ್ದೆ, ಈ ಸಾರಿನೂ ಮಾಡಿಸ್ತಾ ಇದ್ದೆ. ಈ ನಗರಸಭೆಯ ಅಧ್ಯಕ್ಷರಾಗಿ ಉಳಿದ ಅವಧಿಗಳಲ್ಲಿ ಡಿಜಿಟಲೀಕರಣ ಅನ್ನುವಂಥದ್ದು, ಈಗ ಸಾಮಾನ್ಯವಾಗಿ ಯಾವುದೇ ಸರ್ಕಾರಿ ಕಚೇರಿ ಅಂದ್ರೆ ಯಾರನ್ನು ಖುಷಿಯಾಗಿ ಬರುವಂತವ್ರು ಯಾರು ಇಲ್ಲ. ಏನೋ ಒಂದು ಕೆಲಸ ಇಟ್ಕೊಂಡೇ ಬರುವಂತವ್ರು, ಒಂದು ನೋವು ಇಟ್ಕೊಂಡೇ ಬರುವಂತವ್ರು. ನನಗೆ ಒಂದು ಯಾಕೆ ಖಾತೆ ಆಗಿಲ್ಲ, ಕಂದಾಯ ಇಲಾಖೆಯಲ್ಲಿ ಏನೂ ಆಗಿಲ್ಲ, ಮತ್ತೊಂದೇನೋ ಸಮಸ್ಯೆ ಆಗಿದೆ, ನೀವು ಪೊಲೀಸ್ ಸ್ಟೇಷನ್ ತಗೊಳ್ಳಿ, ಕಂದಾಯ ಇಲಾಖೆ ತಗೊಳ್ಳಿ, ಮತ್ತೊಂದು ಇಲಾಖೆ ತಗೊಳ್ಳಿ, ಅಲ್ಲಿ ಬರುವಂತವ್ರು ನೋವಿಟ್ಕೊಂಡೇ ಬರೋದು, ಒಂದು ಕೆಲಸ ಆಗ್ಬೇಕು ಅಂತಾನೆ ಬರೋದು, ಖುಷಿಗೋಸ್ಕರ ಯಾರು ಬರಲ್ಲ ಅಲ್ಲಿ. ಸೊ ಆ ನಿಟ್ಟಿನಲ್ಲಿ ಏನಾರು ಒಂದು ನಾ ಯಾರು ಇಲ್ಲ ಅಂದ್ರೂ ಕೆಲಸ ನಡೆದೋಗ್ಬೇಕು. ಡಿಜಿಟಲೀಕರಣ ಅಂತಂದ್ರೆ ಒಂದು ಆನ್ಲೈನ್ ಪ್ರೊಸೆಸಿಂಗ್ ಆಗೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಆಗ್ತಾ ಇದೆ. ಹಂಗೆ ಈಗ ಅದೇ ತರನ ಆಗ್ತಾ ಇರೋದು. ಈಗ ನೀವು ಈಗ ಬಂದು ಈಗ ಟ್ಯಾಕ್ಸ್ ಪೇಡ್ ಇವೆಲ್ಲ ಆನ್ಲೈನ್ ಅಲ್ಲೇ ಇರೋದು, ಖಾತಾ ಕೂಡ ಎಲ್ಲ ಆನ್ಲೈನ್ ಅಲ್ಲಿ ಇರೋದು. ಈಗ ಆನ್ಲೈನ್ ಅಲ್ಲೇ ಇದೆ. ಈಗ ಸರಿಯಾದ ದಾಖಲಾತಿಗಳು ಕೊಡ್ಲಾ ರಿಜೆಕ್ಟ್ ಆಗ್ಬಿಡತ್ತೆ. ಅಷ್ಟು ಬಿಟ್ರೆ ಕರೆಕ್ಟಾಗಿ ದಾಖಲಾತಿಗಳು ಕೊಟ್ರೆ ಆಟೋಮೆಟಿಕ್ ಆಗುತ್ತೆ ಅಂತಂದ್ರೆ